ನನ್ನ ಮಗಳು ಪುಟಾಣಿ ಮಗಳು ಬಂದ್ಲಾ ಬೋ ಅಮ್ಮ ತಕೋ ಪುರಿ ಉಂಡೆಯ. ಪುರಿ ಉಂಡೆ ಯಾಕೆ ಕೊಟ್ಟರವೆ? ಅಪ್ಪ ಬಂದಿತ್ತು ಕೊಟ್ಟು. ಮಕ್ಕ ಬಂದಿತ್ತು ಯಾಕೆ? ಹಾ ಬರೋಕಿಲ್ವ ಮನೆಗೆ ಬಾ ಅಂತ ಕರೆಯಕ್ಕೆ ಬಂದಿತ್ತು ಕಣಮ್ಮ. ನಿನ್ನೂ ನನ್ನ ಇಬ್ಬರನ್ನು ಕರ್ಕೋಬೋದಂತೆ ಹೋಗದ. ಯಾರಂಗಂದವರು ಕರ್ಕೊ ಹೋಯ್ತೀನಿ ಅಂತ? ಹಾ ಏನೇನೋ ಮಾತಾಡ್ತಿತ್ತು ಮರ್ತೋಯ್ತು ನನಗೆ. ಅಪ್ಪ ಅಮ್ಮಂಗೆ ಪುರಿ ಉಂಡೆ ಕೊಡು ಅಂತ ಕೊಟ್ಟು ತಕಮ್ಮ. ಏನಂತಿತ್ತವ ನಿಮ್ಮ ಅಪ್ಪ? ಏನಂತಿತ್ತು? ಬೊಯ್ಯುವೆ ನೀನು ಯಾಕೆ ಹಿಂಗೆ ಆಡ್ತಾ ಇದೀಯ ಅಂತವ? ಬೋದೆ ತಂದಾಗ ಬೋದೆ. ನಾನು ಮಾತಾಡೋಕ್ಕಿಲ್ಲ ಹೋಗು ಅಂತ ಎಲ್ಲ ಮುಂದ್ಕೊತ್ಕಂಡೆ. ಆಮೇಲೆ ಪುರಿ ಉಂಡೆ ಕೊಟ್ಟ. ಆಗ ನನಗೆ ಅಪ್ಪರ ಬಾಯಿ ನೀರು ಬಂದ್ಬಿಟ್ಟು ಆಗ ಸುಮ್ಮನೆ ಆಗ್ಬಿಟ್ಟೆ. ಪುರಿ ಉಂಡೆಗೋಸ್ಕರ ಸುಮ್ಮನೆ ಆಗ್ಬಿಟ್ಟತ್ತಾಗೆ. ಏನಂತಿತ್ತು? ಏನೇನ ಕೇಳ್ತಿತ್ತು. ಮಾಮ ಬಂದಿತ್ತ ಅಂತ ಎಲ್ಲ ಏನೇನ ಕೇಳ್ತಿತ್ತು. ಹನುಮಂತ ಪಿಚಾಚಿ ಬಲ್ ಮುನ್ನಾಕ. ಏನಮ್ಮ? ಹೋಗ್ತೀನಿ ಹೋಗಿ. ಓ ತಾಯಮ್ಮ, ಓ ಅಮ್ಮ ಬನ್ನಿ. ಏನಮ್ಮ ಏನು ಯಾರ ಪುರಿ ಉಂಡೆ ಕೊಟ್ಟು ಕಳ್ಸವ್ರಲ್ಲ? ಬಂದಿದ್ದಂತೆ ಕಣಮ್ಮ. ಸಿಕ್ಕಿದ ಕಣವ. ನಾನು ನಮ್ಮ ಮುಗಿನ ಸ್ಕೂಲಿಂದ ಕರ್ಕೊಬರೋ ತನಕ ಹೋಗಿದ್ದೆ. ಸಿಕ್ಕಿದ ಏನಂದಮ್ಮ ಮಾತಾಡ್ಸೋರ? ನಾನು ಬೋದೆ ಚೆನ್ನಾಗಿ. ಅದಕ್ಕಪ್ಪ ಏನು ಕಂಡಿದ್ದೆ ನೀನು? ಆ ಮಕ್ಕಳನ್ನಾಗೆ ನಮ್ಮ ಊರಲ್ಲಿ ಬುದ್ಧಿ ಕಲ್ತಿಲ್ಲ ಬೆಣ್ಣಂಗೆ. ಅಷ್ಟು ಒಳ್ಳೆ ಮಗಳಿಗೆ ಹಿಂಗೆ ಹೊಟ್ಟೆ ಉರಿಸ್ತಿದೆಯಲ್ಲ, ನಿಂಗೆ ಒಳ್ಳೇದಾಗ್ತದ? ಯಾಕೆ ಹಿಂಗೆ ಅಡಿಯ ನೀನು? ನ್ಯಾಯವಾಗಿ ಬುದ್ಧಿ ಕಲಿ ನೀನು ಅಂತ ಚೆಂದಾಗಿ ಹೋಗ್ದೀನಿ ಮಾತ್ರ ಇವತ್ತು. ನೀನು ಏನಾರು ಅನ್ಕೊಂಡು ಗೊತ್ತಿದ್ದು ಪಾಪಕ್ಕೆ ಚೆನ್ನಾಗಿ ಮಾತಾಡ್ದೆ ಅಲ್ಲಕ್ಕನ ಮಗ. ಅದೇನು ಕೇಳಿ ಬಂದಿದ್ದು ಹಂಗೆ ಬುದ್ಧಿ ಕಲಿಯೋದು ಗೊತ್ತಾಗಕ್ಕಿಲ್ವೇ ಹೇಳು? ಚೂರಾರೆ ಅರ್ಥ ಮಾಡ್ಕೋಬೇಕು ತಾನೆ. ಅವ್ನು ತಿಳುವಳಿಕೆ ಇದ್ದಿದ್ದು ನನ್ನ ಪರಿಸ್ಥಿತಿ ಯಾಕಮ್ಮ ಹಿಂಗೆ ಆಗಬೇಕಾಗಿತ್ತು? ಯಾಕೆ ಹಿಂಗೆ ಆಗಬೇಕಾಗಿತ್ತು ಹೇಳು? ನಿಜವಾಗ್ಲೂ ನಂಗೆ ಭಾಳ ಬೇಜಾರಾಯ್ತದೆ ಕಣಮ್ಮ. ನೆನ್ಸ್ಕೊಂಡ್ರೆ ಇತ್ತು ಒಸಿ ಬೇಜಾರಾಯ್ಕಿಲ್ಲ ನನಗೆ. ಆ ಪಾಟಿ ಬೇಜಾರಾಯ್ತದೆ ಅಲ್ಲ ಕಣಮ್ಮ. ಏನೊಂದು ಚೂರು ಬುದ್ಧಿ ಇಲ್ವಮ್ಮ? ಒಂದು ಚೂರು ಬುದ್ಧಿ ಇಲ್ವ ಹೇಳು? ಅಲ್ಲ ಇಷ್ಟು ವರ್ಷ ಸಂಸಾರ ಮಾಡೋನೆ ನನ್ನ ಹೆಂಡತಿ ಹಂಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಾನೆ ಬಿಟ್ಟು ಈಗ ಹಿಂಗೆ ಆಡ್ತಾವನಲ್ಲ ಇವನು. ಸರಿಯಮ್ಮ ಇವನು ಆಯಿತು ಇಲ್ಲಕ್ಕ ಸುಮ್ಕಿರು. ಅವ್ನಿಗೂ ಅರ್ಥ ಆಗಿರೋದಕ್ಕೆ ಇಷ್ಟು ದಿವಸ ನೋಡೋಕ್ಕೂ ಬಂದೈತಿಲ್ಲ. ಈಗ ತಾನೇ ಈಗ ಮುಗಿನ ನೋಡ್ತೀನಿ ಅನ್ಕೊಂಡು ಅವ್ನು ಬಂದವನಿ ಅಂದರೆ ಅವನಿಗೆ ಅರ್ಥ ಮಾಡ್ಕೊ. ಅವನಿಗೆ ಬುಟ್ಟುಟಿರೋಕ್ಕಾಯ್ತಿಲ್ಲ, ಅವನೇ ಬತ್ತಾನೆವ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಬರ್ದವ್ರು ಸಿಕ್ಕಿಲ್ಲ ಕಣಮ್ಮ. ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ಇಲ್ದವ ದೂರದ್ನಲ್ಲಮ್ಮ. ಇಲ್ದೋದಲ್ಲೂ ಈಗ ಸತ್ಯ ಗೊತ್ತಿರೋರು ಇರ್ತಾರೆ. ಈಗ ನಿನ್ನಂತವ್ರಿಗೆ ನಾನು ಏನು ಅಂತ ಗೊತ್ತಿಲ್ದವ್ರು ಏನು ಅನ್ಕೊಂಡಾರಮ್ಮ? ಏನೋ ನಿಜವೇನು ಅಂತ ಅನ್ಕೊಳಕ್ಕಿಲ್ವಾ? ಅಯ್ಯೋ ಯಾರು ಅನ್ಕೊಂಡಾರವ? ಅದೇ ಕಷ್ಟ ಸುಖ ಗೊತ್ತಿಲ್ದವ್ರು ಹಂಗೆ ಅನ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ರೆ ಯಾರಂಗೆ ಅನ್ಕೊಳಕ್ಕೆ ಹೋಯ್ತಿದ್ರು ಸುಮ್ಕಿರ್ ಮಗಳೇ. ನೀನೇನು ಅಂತ ನಮಗೆಲ್ಲ ಗೊತ್ತಿಲ್ವವ ಪಪ್ಪ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡಿದ್ರೆ ದೇವರು ಒಳ್ಳೇದು ಕೊಟ್ಟದ ಹೇಳು? ಏನೋ ಎಲ್ಲಿ ಬಿಲ್ನಿ ಹಾಗೆ ಎತ್ತಗಾರ ಹೊಳ್ತದೆ ಅಂದ್ಬಿಟ್ಟು ಒಳ್ಳಿಸ್ತಾ ಕೂತ್ಕೊಂಡ್ರೆ ಭಗವಂತ ಮೆಚ್ಚನ ಒಳ್ಳೇದು ಮಾಡೋಣ ಹೇಳು? ಯಾವುದೇ ಕಾರಣಕ್ಕೂ ಇಲ್ಲ. ಅದೇನಪ್ಪ ಅವ್ನಿಗೆ ಅಷ್ಟು ಜ್ಞಾನ ಬೇಡ ಮಗ. ಮಾಲ್ತಾಯಿ ತಡು, ಅವಳು ನಮ್ಗೆ ಏನು ಆದಾಯ ಮಾಡ್ಕೊಡ್ತಾ ಇದ್ದಾಳು. ನಾನು ಇರ್ತಿ ಮುಗಿನ ಸಾಕಬೇಕು ಬಿಡಬೇಕು ಅನ್ನೋದು ಒಂದು ಚೂರಾರ ಜ್ಞಾನ ಇಲ್ವಲ್ಲ ಮಗ ಅವನಿಗೆ. ಹಂಗೂ ಬತ್ತೈದನಂತಲ್ಲ ಹೋಯ್ತದನಂತಲ್ಲ ಅಂತ ನಿಮ್ಮ ಅವನ ಮಗನ ಬಗ್ಗೆ ಎಲ್ಲ ಮಾತಾಡ್ದಕ್ಕ ಮಗ ಕೇಳ್ದೆ ನನ್ನ. ನೋಡಮ್ಮ ಮತ್ತೆ ತಿರ್ಗಾ ಮಾತಾಡ್ತೀಯಲ್ಲ ನೀನು. ಬೋದ್ರು ಬೈದ್ಲು ಅಂತೀಯಲ್ಲ ನೀನು. ಇನ್ನೂ ಅವ್ನ ಮನ್ಸಲ್ಲಿ ಅನುಮಾನ ತುಂಬ್ಕೊಂಡು ಕುಂತದಲ್ಲ. ನಾನು ಹೆಂಗಮ್ಮ ಹೋಗಿ ಜೀವನ ಮಾಡಾನೆ? ಒಂದ್ಸತಿ ಅನುಮಾನ ಅಂತ ಬಂದಮೇಲೆ ಅದು ಯಾವುದೇ ಕಾರಣಕ್ಕೂ ಸರಿ ಹಾಕಿಲ್ಲ ಕಣಮ್ಮ. ಯಾವುದೇ ಕಾರಣಕ್ಕೂ ಸರಿ ಹಾಕಿಲ್ಲ ಹೇಳ್ತೀಯಲ್ಲ. ಇನ್ನೂ ಮನ್ಸಿಂದ ತೆಗ್ದು ಹಾಕಿವಲ್ಲ ಇವನು ಹೆಂಗಮ್ಮ ಇವ್ನು ಬಿಟ್ಟು ನೆಮ್ಮದಿಗಿರಕ್ಕದ್ದು? ನನ್ನ ಮಾತು ಕೇಳು ಮಗ. ಅವನಾಗ ಅವ್ನು ಬರ್ತಾನೆ. ಸುಮ್ಮನಿರು ನೀರು, ತಲೆಗೆಡ್ಸ್ಕೊಬೇಡ. ಅದನ್ನೆಲ್ಲನೂ ಅವ್ನು ತಪ್ಪವ್ನು ಗರ್ವಾಗಿ ಬಂದು ಕರೆದ ಹೋಗು. ಇಲ್ವಾ ದೇಸಾಗ್ಲಾಗದ ಗೇಕವನು ಅಲ್ಲೂ ಗೇಕ ಉಣ್ಬೇಕು ಇಲ್ಲೂ ಗೇಕ ಉಣ್ಬೇಕು ಎಲ್ಲೂ ಕುತ್ಕೊಳಕ್ಕಂತೂ ಹಾಕಿಲ್ಲ. ಈಗ ಅಲ್ಲಿ ಹೊಲ್ತಕ್ಕೆ ಮನೇಲಿ ಎಲ್ಲ ಮಾಡಂಗಿತ್ತಿಲ್ವಾ? ಇಲ್ಲೇ ಮಾಡ್ಕೊಂಡು ಕೆಲಸ ಇರು ನೆಮ್ಮದಿಯಾಗಿ ನೀನು. ಓನೇ ಬೇಡ. ಅವನು ಎರಡೊಂದು ಮನ್ಸುಕನ್ ಮಗ ನಿನ್ನ ಗಂಡನಿಗೆ ನೋಡಿದ್ನಲ್ಲ ಇತ್ತ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತದೆ. ಇನ್ನೊಂದು ಕಡೆ ಅನುಮಾನವೇ ಏನೋ ಎಂತೋ ಅಂತವ ತನಗೆ ತಾನೇ ಅನುಮಾನ ಪಟ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಬುದ್ಧಿ ಕಲ್ತವ್ರಿ. ಏನು ಮಾಡೋದು? ಹಿಂಗಾದರೆ ಹಿಂಗೆ ಬುದ್ಧಿ ಕಲಿದೀವನು ತೊಡಗಲ್ ಬಾಯಿ ಮುನ್ನಕ ಗೊತ್ತಾಗಕ್ಕಿಲ್ವ? ನಾನು ಎಡ್ತಿ ಅಂದ್ರೇನು ಏನು ಎಂತೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೋದ್ಮೇಲೆ ಅದು ಹೆಂಗೆ ಅವ್ರದ್ದು ಹೆಂಗೆ ಮಗ ಜನ್ಮ ಕಾಣೆ ಕಣಮ್ಮ. ಕಾಣೆ ಅದೇನೋ ಕಾಣೆ ಅವ್ನ ಜನ್ಮಕ್ಕೆ ಬೆಂಕಿ ಹಿಂಗೆ ಕಣಮ್ಮ. ಹೇಳಿಕೆ ಮಾತು ಕಟ್ಕೊಂಡು ನನ್ನ ಒಸಿ ಹೊಡಿತಿಲ್ಲ ಕಣಮ್ಮ ಗೆಲ್ಲವ. ಅಯ್ಯೋ ಅಷ್ಟೊಂದು ಹೊಟ್ಟೆ ಉರ್ಸನು ಹೊಲ್ತವ. ಏನಾರೇ ಮಾತಿಗೆ ತರಿಸ್ಬಿಟ್ರೆ ಆಲೆ ಅವ್ರು ಹೋಗ್ಮುಂಡೆ ಆಲೆ ಚಾಡಿ ಚೂಸ್ ಮುಳುಗಳು ಹಿಂಗೆ ಮಾತಾಡ್ತಿದ್ಲು ಹಿಂಗೆ ಬಿಡ್ತಿದ್ಲು ಅಂತವ. ಆಲೆ ಅವ್ನು ಇಟ್ಕೊಂಡು ಹೊಡೆಯೋನು ಹಿಂಗೆ ಹಂಗೆ ಅಂದ್ಕೊಂಡು ಹಿಂಗೆ ಒಸಿ ಹೊಟ್ಟೆ ಉರ್ಸ್ನಿಲ್ಲ ಕಣಮ್ಮ. ಎಷ್ಟು ಹೊಟ್ಟೆ ಉರ್ಸ್ನಿಲ್ಲ ನಾವು. ಈಗ ಹೊಸಿ ದಿವಸದಿಂದ ಚೆನ್ನಾಗಿದ್ದೋ ಕಣಮ್ಮ. ಅವಳಿಗೆ ನೋಡಿ ಸಹಿಸೋಕ್ಕಾಗಲಿಲ್ಲ. ಅದಲ್ದೇ ನಾನು ಊರಿಗೆ ಬರ್ಬೇಕಾದ್ರೆ ಅವರೇ ಹೋಗು ಅಂತ ಕಳಿಸ್ಕೊಟ್ರಲ್ಲ. ಏನಾರು ಒಂದು ಅವಕಾಶ ಸಿಕ್ಕಲಿ ಅಂತ ಕಾಯ್ತಿದ್ಲು. ಈಗ ಸಿಕ್ತಲ್ಲ ಅದಕ್ಕೆ ತಂದಾಕ್ಬಿಟ್ಟು ತಮಾಷೆ ನೋಡ್ತಾವಳೆ. ಇಂಥ ಮನಾಳಿಯಿಂದವ ನಮ್ಮ ಸಂಸಾರ ಉಳ್ದದ. ಅವ್ರು ಮಾತ್ಕೊಳ್ಳೋ ಕಟ್ಕೊಂಡು ಇವನು ಕುಣಿತಾವಂತಾನೆ. ಇರಲಿ ಬಿಡಮ್ಮ. ಅದು ಎಷ್ಟು ದಿವ್ಸ ಕಂಟಿದ್ದನು? ನನಗೂ ತೀರ್ಮಾನನೇ ಮಾಡ್ಕೊಂಡಿದ್ದು ನಾನು ಹೋಗೋದೇ ಬೇಡ ಅಂತವ. ಎಷ್ಟು ಸತಿ ಅಮ್ಮ ಬರೋದು ಹೋಗೋದು 2 ವರ್ಷ ಆಗದೆ. ಅಯ್ಯೋ ಬಿಡು ಅಪ್ಪನ ಮನೆ ಅಂತ ಆಸೆಯಿಂದ ಹೋಗೋಳೆ. 4 ದಿವಸ ನಿಮ್ದಾಗಿರಲಿ ಅನ್ನೋದು ಬರ್ನಿವಲ್ಲಮ್ಮ ಇವನು. ಹಿಂಗೆಲ್ಲ ರಗಲೇರ ಮಾಡಿ ತಂದ್ಬಿಟ್ಟು ಒಂದೇ ಸತಿ ಬಂದಿದ್ವಿ. 2 ವರ್ಷ ಆಗಿತ್ತಲ್ಲ. ನಮ್ಮ ಅಪ್ಪನ ಮನೆ ಬಿಟ್ಬಿಡೋಣ. ನನಗೆ ಆಸೆ ಇರಕ್ಕಿಲ್ವಮ್ಮ? ನಮ್ಮ ಅಪ್ಪನ ಮನೆ ಬರಬೇಕು ಅಂತವ. ಅವ್ರು ಅಕ್ಕಂಗಿರಂಗಲ್ವ ಮಗ? ಅವಳು ತಂಗಿ ಬರೋಕ್ಕಿಲ್ಲ ಮನೆಗೆ ಹಂಗೆ ತಾನೆ. ಅವ ಅಮ್ಮನಿಗೆ ಬೇಡವ? ಅವಳ ಮಗಳನ್ನ ಹೆಂಗೆ ಮನೆಗೆ ಬರ್ತಾಳೆ ಹಂಗೆ ತಾನೆ. ವಾರಕ್ಕೂ ಕರ್ಸ್ಕೊತಾಳೆ ಕಣಮ್ಮ. ವಾರಕ್ಕೂ ಕರ್ಸ್ಕೊತಾಳೆ. ನೆನ್ಕೊಟ್ಟು ಮುಚ್ಕೊಂಡೇನು ಬಂದರೆ ವಾರ 15 ದಿವಸ ತಿಂಗಳು ಗಂಟಲು ಇದ್ಬಿಟ್ಟು ಹೋಯ್ತಾಳೆ. ಅವಳಂಗಲ್ವ ನಾನುವೇ? ಅಯ್ಯೋ ಬಿಡು ಓಲೆ. ಅವಳಿಗೆ ಆಸೆ ಇರಕ್ಕಿಲ್ಲ ಬರ ಅಪ್ಪನ ಮನೆ ಅಂತವ. ಹೋಗು ಕರ್ಕೊಂಡು ಹೋಗು ಬಿಡು. ಒಂದು ದಿವ್ಸ ಕರ್ಕೊಂಡು ಹೋಗಿ ಬರೋಗು ಅಂತ ಒಂದು ಮಾತು ಬರ್ನಿ ಅವಳು ಬಾಯಿಸಿದಾಗ
ಬರೀ ಕಿತಾಪತಿ ಕಣಮ್ಮ ಕಿತಾಪತಿ ತಂದು ಮುಡುಗದೆ ಒಂದೇಗಳಿಗೆ ಕತ್ತಿಸಿ ಬೇಯಿಸ್ಬಿಡ್ತಾಳೆ ಕಣಮ್ಮ. ಒಂಚೂರು ನಗ್ನಗಿತ ಚೆನ್ನಾಗಿದ್ರೆ ಅವಳು ಸಹಿಸಕ್ಕಾಯ್ಕಿಲ್ಲ ಹಂಗೆ ಆಡ್ತಾಳೆ. ಏನು ಮಾಡೋದಮ್ಮ ಎಲ್ಲನ ಮನೆ ಬರಕನಮ್ಮ. ಅಯ್ಯೋ ಆಯಿತು ಸುಮ್ಮನಿರ್ತಾಯಿ ನನ್ನ ಮಾತ ಕೇಳು. ಅವನು ಬಂದು ತಪ್ಪಾಯ್ತು ಬಾ ಹೋಗೋದ ಅಂತ ಕರೆಯ ಗಂಟವ ನೀನು ಹೋಗಬೇಡ ನೀನು. ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಅವ್ನ ಮಾತು ವರ್ಷಗಳು ಸರಿ ಇಲ್ಲಕಂತ ಬಿಡು. ಕಟ್ಕೊಂಡು ಇರ್ತಿ ಮೇಲೆ ಏನು ಮಾಡೋಣ ಪಡ್ತಾನೆ ಅಂದ್ರೆ ಇಷ್ಟು ವರ್ಷ ಆಗಲ್ಲ. ನಾನು ಇರ್ತಿ ಹಂಗೆ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಅದು ಹೆಂಗೆ ಮಗ ಅದು ಹೆಂಗೆ ಹೇಳು. ಕಾಣೆ ಕಣಮ್ಮ ಕಾಣೆ ಅದೇನೋ ನಾನೇ ಬರವೆ ಸರಿ ಇಲ್ಲ ಕಣ್ ಸುಮ್ಕಿರಮ್ಮ. ನಿಜವಾಗ್ಲೂ ಭಾಳ ಬೇಜಾರಾಗ್ತದೆ ಒಂದೊಂದ್ಸತಿ ನೆನ್ಸ್ಕೊಬಿಟ್ರೆ ಭಾಳ ಬೇಜಾರಾಗ್ತದೆ. ಏನು ಮಾಡಿರಿ ಏನು ಮಾಡೋಂಗಿಲ್ಲ ತಗೆ ಬಂದಿದ್ದು ಅನ್ಬೋಸ್ಕೊಂಡು ಹೋಗ್ನೇಬೇಕಲ್ವಾ. ನಾನು ಹಣೆ ಬರ ಅಲ್ಲವ ಸಿಕ್ಕಿಲ್ಲ ಸುಮ್ಮನಿರೋ ಬೇಜಾರು ಮಾಡ್ಕೊಬೇಡ. ಅದಕ್ಕೆ ಆ ಮಗಿನ ಕರ್ಕೊಳ್ಳೋಕ್ಕೆ ಅಂತ ಹೋಗಿದ್ನಲ್ಲ ಸ್ಕೂಲ್ ತ ಸಿಕ್ಕಿದ ಮಗಳಿಗೇನೋ ಪುರಿ ಉಂಡೆ ತಗೊಂಡು ಕೊಟ್ಕೊಂಡು ಕುಂಸ್ಕೊಂಡು ಮಾತಾಡ್ತಿದ್ದ. ನೋಡಿದ್ನಲ್ಲ ನಾನು ಆಗ ಮಾತಾಡಿಸ್ಬಿಟ್ಟು ಹಿಂಗೆ ಆಡ್ತಾ ಇದ್ದೀರಪ್ಪ ನೀನು ಸರಿಯಾ. ಆ ಮಕ್ಕಳು ಒಳ್ಳೆ ಮಕ್ಕಳು ಅಂತ ಮಕ್ಳ ಮೇಲೆ ಇಲ್ದವ್ದ ದೂರದ ದೇವರು ಒಳ್ಳೇದು ಕೊಟ್ಟಾಗ ನಿನಗೆ ಹಿಂಗೆಲ್ಲವ ಮಾತಾಡೋಕ್ಕೆ ಹೋಗ್ಬೇಡ್ದು ನೀನು ಅಂತವ. ನಾನು ಹಂಗೆ ಹೇಳ್ತಾಯಿದ್ದೆ ನಾನು ಸುಮ್ಮನೆಗೆಲ್ಲ ಮಾತಾಡೋಕ್ಕೆ ಹೋಗಬೇಡ ನೀನು ಒಳ್ಳೆ ರೀತಿಲಿ ಇರಪ್ಪ. ಹೋಗಿ ಕರ್ಕೊಂಡೋದಿಯೋ ಬಿಟ್ಟಿಯೋ ಅಚ್ಚುಕಟ್ಟೆ ಕರ್ಕೊಂಡೋಗಿ ನೆಮ್ಮದಿಗೆ ಇರೋದು ಕಲಿಯ ನೀನು. ಹಿಂಗೆಲ್ಲ ಮಾತಾಡಬೇಡ ಅಂತ ಎಲ್ಲನೂ ಹೇಳ್ದೆ ಕಣ್ಮಗ. ಅವನದೇ ಒಂಥರ ರಾಗ. ಅವ್ರ ಮಾವನ ಮಗ ಬಂದಿದ್ನಂತಲ್ಲ ಹಂಗೆ ಹಿಂಗೆ ಅಂತ ಕೇಳಕ್ಕೆ ನೋಡ್ದೆ ನನ್ನ. ಯಾವಾಗ ಬಂದಿದ್ನಂತ ಒಂದು ದಿವಸ ಏನೋ ಅಕ್ಕಿ ತಂದು ಕೊಟ್ಟು ಹೋಗೋಣ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಸುಮ್ಮನೆ ಇಲ್ದೋದೆಲ್ಲ ನೀವು ಕಂಡವ್ರ ಮಕ್ಳ ಮೇಲೆ ಹಂಗೆಲ್ಲ ಮಾತಾಡಬೇಡ ನೀನು ಅಂದ್ಬಿಟ್ಟಂಗೆ ಅಂದೆ ಕಣ್ಮಗ ನಾನು. ಅಮ್ಮ ನಾನು ಹೇಳಕ್ಕಿಲ್ವ ಅನುಮಾನ ಅನ್ನೋದು ಒಂದು ಸತಿ ತಲೆಗೆ ಒಕ್ಕಿದ್ಮೇಲೆ ಅದು ಮುಗಿದೋಯ್ತು. ಸುಮ್ಮನೆ ಅದು ಯಾಕೆ ಮಾತಾಡ್ಬೇಕು ಹೇಳಿ. ಅನುಮಾನ ಅನ್ನೋದು ಪೆದ್ರು ಹೋಗ್ದಂಗೆ ಅದು ಒಂದು ಸತಿ ಮನ್ಸಿಗೆ ಹೋಗಿದ್ಮೇಲೆ ಯಾವುದೇ ಕಾರಣಕ್ಕೂ ಸರಿ ಹಾಕಿಲ್ಲ. ಯವ್ವ ಸುಮ್ಕಿರು ಯಾವ ಅನುಮಾನ ಪಟ್ಕೊಂಡು ಏನು ಆಳೆ ಅವನು ಏನು ಸದ್ಯಕ್ಕೆ ಬಂದ್ರೆ ಸಾಕೋನಾಗ ಆಗದೆ ನಿನ್ನ ಗಂಡನಿಗೆ. ಸುಮ್ಮನಿರು ಬಿಟ್ಟಿದ್ದ ನಾನು ಬತ್ತಾನೆ ತಲೆ ಕೆಡ್ಸ್ಕೊಂಡಿದ್ಯಾ ನೀನು ಸುಮ್ಕಿರವ. ನಿಮ್ಮ ಅಪ್ಪನ ಮಕ್ಕ ನೋಡ್ಕೊಂಡು ನೆಮ್ಮದಿಯಾಗಿ ನಗ್ನಾಗಿತ್ತ ಇರೋ ನೋಡೋದ ಬರೋ ಬತ್ತಾನ ಅವನೇ. ನೀನು ಯಾವಾಗಲೂ ಬಂದಾಗ ಹೋಗಿ ಪಾಠ ಮಾಡ್ಬಿಟ್ಟಿದ್ದೀರ ಅದನ್ನೇ ಕೇಳ್ತಾವನೆ ಕಣ ಅವನು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸುಮ್ಕಿರಿಗ ನೀನು ತಲೆಗೆಡ್ಸ್ಕೊಬೇಡ. ನಾನೇ ಕಮ್ಮ ತಲೆಗೆಡ್ಸ್ಕೊಳ್ಳಿ. ಅವ್ನಿಗೆ ಎಷ್ಟು ಉದ್ದ ಮಾಡಿದ್ರು ಅಷ್ಟೇ ಎಷ್ಟು ಮಾಡಿದ್ರು ಅಷ್ಟೇ. ಮದುವೆ ಮಾಡಿಸ್ಕೊಟ್ಟಿದ್ದು ವಾರ ಜುಮ್ಕಿಯ ಏನೋ ಕಷ್ಟ ಅಂತ ಕೇಳ್ತಾನೆ ಅಂದ್ಬಿಟ್ಟು ಅವನು ಬಿಚ್ಕೊಟ್ಟೆ. ಕೇಳ್ದಂಗೆಲ್ಲವ ಅಯ್ಯೋ ಬಿಡು ನನ್ನ ಗಂಡಲ್ವ ಅಂತ ಇದ್ದಿದ್ದು ಒಡವೆಗಳೆಲ್ಲ ಕಳ್ಕೊಂಡೆ. ಇವತ್ತು ಏನಾದೆ ಅಂತವಮ್ಮ. ನಾನು ಯಾವತ್ತು ಅಯ್ಯೋ ನಂಗೆ ನಿನಗಿಂತ ನನ್ನ ಒಡವೆನೇ ಹೆಚ್ಚಾಗಿತ್ತು ಅಂತ ಅಂದಿದ್ರೆ ನಾನು ಕೊಡ್ದ ಹೋಗಿದ್ರೆ ಆವಾಗ ಸರಿ ಆಯ್ತಿತ್ತಿಲ್ವಾ. ಎಲ್ಲಾನು ನಾನು ಇರೋದೆಲ್ಲ ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಏನಾಯಿತು ಎಲ್ಲರೂ ಮುಂದ್ಗಡೆ ದೂರ ಓಡಿಸೋನೆ. ಬಿಡಮ್ಮ ಬೇಡ ಅವ್ರ ಸವಾಸಗಳ ಬೇಡ. ಸುಮ್ಮನೆ ಯಾಕೆ ಮಾತಾಡಬೇಕು ಮಾತಾಡ್ಯಾಕೆ ನಿಷ್ಠುರಾಗಬೇಕು ಹೇಳು. ಯಾವ ಸವಾಸ ಬೇಡ ಅನ್ಸ್ಬಿಟ್ಟು ನನಗಂತವೆ. ಅದು ಯಾವಾಗ ಇರ್ತಿಬೇಕು ಅಂತ ಬಂದನೋ ಬರಲಿ ಬಿಡಮ್ಮ. ಅಲ್ಲಿ ಗಂಟ್ಲು ಒಂದು ಸವಾಸ ಬೇಡ ನನಗೆ. ಬತ್ತನ ಸುಮ್ಕಿರು ಬರ್ದಾನೆ ಎಲ್ಲೋದನು ಬತ್ತನ ಸುಮ್ಕಿರು ಬರ್ನೇಬೇಕು ಕದ್ದಮ್ಮಯ್ಯ ಅಂದ್ಕೊಂಡು ಬರ್ನೇಬೇಕಂತ ಸುಮ್ಕಿರವ. ಬರ್ದಾನೆ ಇನ್ನೆಲ್ಲೋದನು ಅದಕ್ಕೆ ತಲೆಗೆಡ್ಸ್ಕೊಂಡ್ಯಾ ನೀನು. ಅಲ್ಲಿ ನೋಡಿದ್ನಲ್ಲ ನಾನು ಹಂಗಂದೆ ಚೆಂದಾಗಿ ಜಾಲಿಸ್ತೆ ಮಾತ್ರ ನೀನು ಏನಾದ್ರು ಅನ್ಕೋ. ಚೆಂದಾಗಿ ಉಗಿದ್ಮೇಲೆ ಆಮೇಲೆ ಸಪ್ಪ ಕೂತ್ಕೊಂಡಾಗ ಕರೆದು ಬತ್ತೇನೆ ಇದೆ ನಾನು. ಇನ್ನೇನು ಅನ್ಕೊಟ್ಟು ವಾದ ಮಾಡ್ಕೊಂಡು ನಿಂತ್ಕೊಂಡಿಯೇ ಬತ್ತೇನೆ ಇದೆ. ಹೋಗು ತಲೆಗೆಡ್ಸ್ಕೊಬೇಡ ಭಗವಂತವನೇ ಹೋಗಿ ಮಗ ಯಾಕೆ ಚಿಂತೆ ಮಾಡಿ. ಅಯ್ಯೋ ಏನು ನೀನೇನು ಮಾಡೋಕ್ಕಾಗದಮ್ಮ ಎಲ್ಲ ನಾನು ಹಣೆ ಬರ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.